ಇನ್ನ ಕಾರ್ಮಿಕರನ್ನ ಬಳಸಿಕೊಂಡು ಭೂಮಿಯನ್ನ ಅಗೆಯುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಇವತ್ತು ಎಸ್ಐಟಿ ತಂಡ. ಈಗಾಗಲೇ 13ನೇ ಸ್ಥಳ ಇವತ್ತು ಅಗೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ವಿಶೇಷ ತನಿಖಾ ತಂಡ ಮಾಡಿಕೊಂಡಿದೆ. ಆ ಮುಸುಕುದಾರಿ ವ್ಯಕ್ತಿಯನ್ನ ಕರೆದುಕೊಂಡು ಬರೋದು, 13ನೇ ಸ್ಥಳವನ್ನ ಇವತ್ತು ಅಗೆಯೋದು. ಈ ಸ್ಥಳದಲ್ಲಿ ಇವತ್ತು ಅಸ್ಥಿಪಂಜರ ಸಿಗುತ್ತಾ, ಮೂಳೆಗಳು ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಕಾರ್ಮಿಕರನ್ನ ಬಳಸಿ ಶೋಧ ಕಾರ್ಯಕ್ಕೆ ನಿರ್ಧಾರ ಮಾಡಲಾಗಿದೆ. ಜೆಸಿಬಿ, ಹಿಟಾಚಿ ಬಳಸದೆ ಉತ್ಖನನ ಕಾರ್ಯ ಇವತ್ತು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ, ನೀರಾವರಿ ಇಲಾಖೆ, ಮೆಸ್ಕಾಂ ಸಿಬ್ಬಂದಿ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಡ್ಯಾಮ್ ಪಕ್ಕ ಅಗೆಯುವ ಬಗ್ಗೆ ತಜ್ಞರು ಅಭಿಪ್ರಾಯ ಸಂಗ್ರಹ, ಅಂದರೆ ಡ್ಯಾಮ್ ಪಕ್ಕ ಅಗೆಯುವ ವಿಚಾರವಾಗಿ ತಜ್ಞರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಲಾಗಿದೆ. ಸೊ ಇವತ್ತು 13ನೇ ಸ್ಪಾಟ್ ಉತ್ಖನನ ಆಗುತ್ತೆ. 13ನೇ ಸ್ಪಾಟ್ನ ಉತ್ಖನನಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಆ ಮುಸುಕುದಾರಿ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಈ ಭೂಮಿ ಅಗೆಯುವಂತಹ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ, ಗುರುತಿಸಿದಂತಹ 13 ಜಾಗಗಳೇನಿದೆ ಅದರಲ್ಲಿ 1ರಿಂದ 5ನೇ ಪಾಯಿಂಟಲ್ಲಿ ಏನೂ ಸಿಗಲಿಲ್ಲ. 6ನೇ ಪಾಯಿಂಟಲ್ಲಿ ಕೆಲವು ಮೂಳೆಗಳು ಸಿಕ್ಕು, ಮತ್ತೆ 7, 8, 9, 10 ಏನೂ ಸಿಗಲಿಲ್ಲ. ಈಗ 13ನೇದು 11A ಅಂತ ಮತ್ತೊಂದು ಸ್ಥಳವನ್ನು ಬೇರೆ ಗುರುತಿಸಿದ್ರು. ಈಗ 13ನೇ ಸ್ಥಳದ ಉತ್ಖನನ ಇವತ್ತು ನಡೆಯುತ್ತೆ. ಇನ್ನ ಕಾರ್ಮಿಕರನ್ನ ಬಳಸಿಕೊಂಡು ಭೂಮಿಯನ್ನ ಅಗೆಯುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಇವತ್ತು ಎಸ್ಐಟಿ ತಂಡ. ಈಗಾಗಲೇ 13ನೇ ಸ್ಥಳ ಇವತ್ತು ಅಗೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ವಿಶೇಷ ತನಿಖಾ ತಂಡ ಮಾಡಿಕೊಂಡಿದೆ. ಆ ಮುಸುಕುದಾರಿ ವ್ಯಕ್ತಿಯನ್ನ ಕರೆದುಕೊಂಡು ಬರೋದು, 13ನೇ ಸ್ಥಳವನ್ನ ಇವತ್ತು ಅಗೆಯೋದು. ಈ ಸ್ಥಳದಲ್ಲಿ ಇವತ್ತು ಅಸ್ಥಿಪಂಜರ ಸಿಗುತ್ತಾ, ಮೂಳೆಗಳು ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಕಾರ್ಮಿಕರನ್ನ ಬಳಸಿ ಶೋಧ ಕಾರ್ಯಕ್ಕೆ ನಿರ್ಧಾರ ಮಾಡಲಾಗಿದೆ. ಜೆಸಿಬಿ, ಹಿಟಾಚಿ ಬಳಸದೆ ಉತ್ಖನನ ಕಾರ್ಯ ಇವತ್ತು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ, ನೀರಾವರಿ ಇಲಾಖೆ, ಮೆಸ್ಕಾಂ ಸಿಬ್ಬಂದಿ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಡ್ಯಾಮ್ ಪಕ್ಕ ಅಗೆಯುವ ಬಗ್ಗೆ ತಜ್ಞರು ಅಭಿಪ್ರಾಯ ಸಂಗ್ರಹ, ಅಂದರೆ ಡ್ಯಾಮ್ ಪಕ್ಕ ಅಗೆಯುವ ವಿಚಾರವಾಗಿ ತಜ್ಞರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಲಾಗಿದೆ. ಸೊ ಇವತ್ತು 13ನೇ ಸ್ಪಾಟ್ ಉತ್ಖನನ ಆಗುತ್ತೆ. 13ನೇ ಸ್ಪಾಟ್ನ ಉತ್ಖನನಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಆ ಮುಸುಕುದಾರಿ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಈ ಭೂಮಿ ಅಗೆಯುವಂತಹ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ, ಗುರುತಿಸಿದಂತಹ 13 ಜಾಗಗಳೇನಿದೆ ಅದರಲ್ಲಿ 1ರಿಂದ 5ನೇ ಪಾಯಿಂಟಲ್ಲಿ ಏನೂ ಸಿಗಲಿಲ್ಲ. 6ನೇ ಪಾಯಿಂಟಲ್ಲಿ ಕೆಲವು ಮೂಳೆಗಳು ಸಿಕ್ಕು, ಮತ್ತೆ 7, 8, 9, 10 ಏನೂ ಸಿಗಲಿಲ್ಲ. ಈಗ 13ನೇದು 11A ಅಂತ ಮತ್ತೊಂದು ಸ್ಥಳವನ್ನು ಬೇರೆ ಗುರುತಿಸಿದ್ರು. ಈಗ 13ನೇ ಸ್ಥಳದ ಉತ್ಖನನ ಇವತ್ತು ನಡೆಯುತ್ತೆ. ಇನ್ನ ಕಾರ್ಮಿಕರನ್ನ ಬಳಸಿಕೊಂಡು ಭೂಮಿಯನ್ನ ಅಗೆಯುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಇವತ್ತು ಎಸ್ಐಟಿ ತಂಡ. ಈಗಾಗಲೇ 13ನೇ ಸ್ಥಳ ಇವತ್ತು ಅಗೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ವಿಶೇಷ ತನಿಖಾ ತಂಡ ಮಾಡಿಕೊಂಡಿದೆ. ಆ ಮುಸುಕುದಾರಿ ವ್ಯಕ್ತಿಯನ್ನ ಕರೆದುಕೊಂಡು ಬರೋದು, 13ನೇ ಸ್ಥಳವನ್ನ ಇವತ್ತು ಅಗೆಯೋದು. ಈ ಸ್ಥಳದಲ್ಲಿ ಇವತ್ತು ಅಸ್ಥಿಪಂಜರ ಸಿಗುತ್ತಾ, ಮೂಳೆಗಳು ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಕಾರ್ಮಿಕರನ್ನ ಬಳಸಿ ಶೋಧ ಕಾರ್ಯಕ್ಕೆ ನಿರ್ಧಾರ ಮಾಡಲಾಗಿದೆ. ಜೆಸಿಬಿ, ಹಿಟಾಚಿ ಬಳಸದೆ ಉತ್ಖನನ ಕಾರ್ಯ ಇವತ್ತು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ, ನೀರಾವರಿ ಇಲಾಖೆ, ಮೆಸ್ಕಾಂ ಸಿಬ್ಬಂದಿ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಡ್ಯಾಮ್ ಪಕ್ಕ ಅಗೆಯುವ ಬಗ್ಗೆ ತಜ್ಞರು ಅಭಿಪ್ರಾಯ ಸಂಗ್ರಹ, ಅಂದರೆ ಡ್ಯಾಮ್ ಪಕ್ಕ ಅಗೆಯುವ ವಿಚಾರವಾಗಿ ತಜ್ಞರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಲಾಗಿದೆ. ಸೊ ಇವತ್ತು 13ನೇ ಸ್ಪಾಟ್ ಉತ್ಖನನ ಆಗುತ್ತೆ. 13ನೇ ಸ್ಪಾಟ್ನ ಉತ್ಖನನಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಆ ಮುಸುಕುದಾರಿ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಈ ಭೂಮಿ ಅಗೆಯುವಂತಹ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ,
ಗುರುತಿಸಿದಂತಹ 13 ಜಾಗಗಳೇನಿದೆ ಅದರಲ್ಲಿ 1ರಿಂದ 5ನೇ ಪಾಯಿಂಟಲ್ಲಿ ಏನು ಸಿಗಲಿಲ್ಲ. 6ನೇ ಪಾಯಿಂಟಲ್ಲಿ ಕೆಲವು ಮೂಳೆಗಳು ಸಿಕ್ಕು. ಮತ್ತೆ 7, 8, 9, 10 ಏನು ಸಿಗಲಿಲ್ಲ. ಈಗ 13ನೇದು 11A ಅಂತ ಮತ್ತೊಂದು ಸ್ಥಳವನ್ನು ಬೇರೆ ಗುರುತಿಸಿದ್ರು. ಈಗ 13ನೇ ಸ್ಥಳದ ಉತ್ಖನನ ಇವತ್ತು ನಡೆಯುತ್ತೆ. ಇನ್ನ ಕಾರ್ಮಿಕರನ್ನ ಬಳಸಿಕೊಂಡು ಭೂಮಿಯನ್ನ ಅಗೆಯುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಇವತ್ತು SIT ತಂಡ. ಈಗಾಗಲೇ 13ನೇ ಸ್ಥಳ ಇವತ್ತು ಅಗೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ವಿಶೇಷ ತನಿಖಾ ತಂಡ ಮಾಡಿಕೊಂಡಿದೆ. ಆ ಮುಸುಕುದಾರಿ ವ್ಯಕ್ತಿಯನ್ನ ಕರೆದುಕೊಂಡು ಬರೋದು, 13ನೇ ಸ್ಥಳವನ್ನ ಇವತ್ತು ಅಗೆಯೋದು. ಈ ಸ್ಥಳದಲ್ಲಿ ಇವತ್ತು ಅಸ್ಥಿಪಂಜರ ಸಿಗುತ್ತಾ, ಮೂಳೆಗಳು ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಕಾರ್ಮಿಕರನ್ನ ಬಳಸಿ ಶೋಧ ಕಾರ್ಯಕ್ಕೆ ನಿರ್ಧಾರ ಮಾಡಲಾಗಿದೆ. JCB, ಹಿಟಾಚಿ ಬಳಸದೆ ಉತ್ಖನನ ಕಾರ್ಯ ಇವತ್ತು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ, ನೀರಾವರಿ ಇಲಾಖೆ, ಮೆಸ್ಕಾಂ ಸಿಬ್ಬಂದಿ ಜೊತೆಗೆ SIT ಅಧಿಕಾರಿಗಳು ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಡ್ಯಾಮ್ ಪಕ್ಕ ಅಗೆಯುವ ಬಗ್ಗೆ ತಜ್ಞರು ಅಭಿಪ್ರಾಯ ಸಂಗ್ರಹ, ಅಂದರೆ ಡ್ಯಾಮ್ ಪಕ್ಕ ಅಗೆಯುವ ವಿಚಾರವಾಗಿ ತಜ್ಞರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಲಾಗಿದೆ. ಸೊ ಇವತ್ತು 13ನೇ ಸ್ಪಾಟ್ ಉತ್ಖನನ ಆಗುತ್ತೆ. 13ನೇ ಸ್ಪಾಟ್ನ ಉತ್ಖನನಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. SIT ಅಧಿಕಾರಿಗಳು ಆ ಮುಸುಕುದಾರಿ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಈ ಭೂಮಿ ಅಗೆಯುವಂತಹ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ, ಗುರುತಿಸಿದಂತಹ 13 ಜಾಗಗಳೇನಿದೆ ಅದರಲ್ಲಿ 1ರಿಂದ 5ನೇ ಪಾಯಿಂಟಲ್ಲಿ ಏನು ಸಿಗಲಿಲ್ಲ. 6ನೇ ಪಾಯಿಂಟಲ್ಲಿ ಕೆಲವು ಮೂಳೆಗಳು ಸಿಕ್ಕು. ಮತ್ತೆ 7, 8, 9, 10 ಏನು ಸಿಗಲಿಲ್ಲ. ಈಗ 13ನೇದು 11A ಅಂತ ಮತ್ತೊಂದು ಸ್ಥಳವನ್ನು ಬೇರೆ ಗುರುತಿಸಿದ್ರು. ಈಗ 13ನೇ ಸ್ಥಳದ ಉತ್ಖನನ ಇವತ್ತು ನಡೆಯುತ್ತೆ. ಇನ್ನ ಕಾರ್ಮಿಕರನ್ನ ಬಳಸಿಕೊಂಡು ಭೂಮಿಯನ್ನ ಅಗೆಯುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಇವತ್ತು SIT ತಂಡ. ಈಗಾಗಲೇ 13ನೇ ಸ್ಥಳ ಇವತ್ತು ಅಗೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ವಿಶೇಷ ತನಿಖಾ ತಂಡ ಮಾಡಿಕೊಂಡಿದೆ. ಆ ಮುಸುಕುದಾರಿ ವ್ಯಕ್ತಿಯನ್ನ ಕರೆದುಕೊಂಡು ಬರೋದು, 13ನೇ ಸ್ಥಳವನ್ನ ಇವತ್ತು ಅಗೆಯೋದು. ಈ ಸ್ಥಳದಲ್ಲಿ ಇವತ್ತು ಅಸ್ಥಿಪಂಜರ ಸಿಗುತ್ತಾ, ಮೂಳೆಗಳು ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಕಾರ್ಮಿಕರನ್ನ ಬಳಸಿ ಶೋಧ ಕಾರ್ಯಕ್ಕೆ ನಿರ್ಧಾರ ಮಾಡಲಾಗಿದೆ. JCB, ಹಿಟಾಚಿ ಬಳಸದೆ ಉತ್ಖನನ ಕಾರ್ಯ ಇವತ್ತು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ, ನೀರಾವರಿ ಇಲಾಖೆ, ಮೆಸ್ಕಾಂ ಸಿಬ್ಬಂದಿ ಜೊತೆಗೆ SIT ಅಧಿಕಾರಿಗಳು ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಡ್ಯಾಮ್ ಪಕ್ಕ ಅಗೆಯುವ ಬಗ್ಗೆ ತಜ್ಞರು ಅಭಿಪ್ರಾಯ ಸಂಗ್ರಹ, ಅಂದರೆ ಡ್ಯಾಮ್ ಪಕ್ಕ ಅಗೆಯುವ ವಿಚಾರವಾಗಿ ತಜ್ಞರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಲಾಗಿದೆ. ಸೊ ಇವತ್ತು 13ನೇ ಸ್ಪಾಟ್ ಉತ್ಖನನ ಆಗುತ್ತೆ. 13ನೇ ಸ್ಪಾಟ್ನ ಉತ್ಖನನಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. SIT ಅಧಿಕಾರಿಗಳು ಆ ಮುಸುಕುದಾರಿ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಈ ಭೂಮಿ ಅಗೆಯುವಂತಹ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ, ಗುರುತಿಸಿದಂತಹ 13 ಜಾಗಗಳೇನಿದೆ ಅದರಲ್ಲಿ 1ರಿಂದ 5ನೇ ಪಾಯಿಂಟಲ್ಲಿ ಏನು ಸಿಗಲಿಲ್ಲ. 6ನೇ ಪಾಯಿಂಟಲ್ಲಿ ಕೆಲವು ಮೂಳೆಗಳು ಸಿಕ್ಕು. ಮತ್ತೆ 7, 8, 9, 10 ಏನು ಸಿಗಲಿಲ್ಲ. ಈಗ 13ನೇದು 11A ಅಂತ ಮತ್ತೊಂದು ಸ್ಥಳವನ್ನು ಬೇರೆ ಗುರುತಿಸಿದ್ರು. ಈಗ 13ನೇ ಸ್ಥಳದ ಉತ್ಖನನ ಇವತ್ತು ನಡೆಯುತ್ತೆ.